ಯಾರು ಅವರು ಸೋಮಣ್ಣ ಹೇಳಿರೋದ ಅವರ ಜಗದೀಶ್ ಶೆಟ್ಟರು ಅವ್ರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಅಸಮರ್ಥರಾಗಿದ್ರು, ಮುಖ್ಯಮಂತ್ರಿ ಹಾಗೂ ಕೂಡ ಅಸಮರ್ಥರಾಗಿದ್ರು. ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನು ಹೇಳಿದಾರೆ ಹೇಳ ನಾನೆಲ್ಲ ಬಿಜೆಪಿ ಮೇಲೆ ಹೇಳ, ಅವೆಲ್ಲ ಹೇಳೋದು ಬೇಡ. ನಮ್ಮ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡ್ಲಿಲ್ಲ ಅಂತ ಅಸೆಂಬ್ಲಿನಲ್ಲಿ. ನಮ್ಮ ಪಾರ್ಟಿ ಬಂದಿದ್ರು, ಇಲ್ಲಿ MLC ಮಾಡಿ ಮಜಾ ಮಾಡಿ ಅಲ್ಲಿ ಹೋದ್ರು. ಈಗ ನೋಡ್ರಿ, ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, ಜಾತಿ ಗಣತಿ ಆಗ್ಲೇಬೇಕು. ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ ಮನೆ ಕುಟುಂಬ ಇದೆ ಅಂತ ನಿಮ್ ಕುಟುಂಬದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕು ಬೇಡ. 1931ರಲ್ಲಿ ಜಾತಿ ಗಣತಿ ಅಲ್ಲ, 1931ರಲ್ಲಿ ಜಾತಿ ಗಣತಿ ನಿಂತೋಯ್ತು. ಸ್ವಾತಂತ್ರ್ಯ ಬಂದ ಮೇಲೆ ಆಗ್ಲಿಲ್ಲ. ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ, ಎಂಪೆರಿಕಲ್ ಡಾಟಾ ಇರ್ಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ರು. ಅನೇಕ ಹೈಕೋರ್ಟ್ಗಳಲ್ಲಿ, ಅನೇಕ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾ ಇದ್ರು. ಮಂಡಲ್ ಕಮಿಷನ್ ವರದಿನಲ್ಲೂ ಕೇಳಿದ್ರು ಕೂಡ. ಅದಕ್ಕೆ ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ, ಪ್ರತಿಯೊಬ್ಬರದು ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಈಗ ನೀ ಸ್ವಾತಂತ್ರ್ಯ ಬಂದಾಗ ನಿಮ್ ಮನೆ ಕುಟುಂಬ ಹೆಂಗಿತ್ತು, ಈಗ ಹೆಂಗಾಗಿದ್ಯಾ, ಮುಂದೇನಾಗ್ತೀಯಾ ಅಂತ ಗೊತ್ತಾಗಬೇಕ ಬೇಡ. ಯಾರು ಹೇಳ್ದವ್ರು? ಬಿಜೆಪಿ ಅವರು ಹೇಳ್ತಾರಪ್ಪ. ನೋಡ್ರಿ, 95% ಆಗಿದೆ. ಯಾವಾಗಲೂ ಕೂಡ ಸರ್ವೆ 100% ಆಗಲ್ಲ. 95% ಆಗಿದೆ. 98% ರೂರಲ್ ಏರಿಯಾದಲ್ಲಿ, 94% ಇದರಲ್ಲ ಅರ್ಬನ್ ಏರಿಯಾದಲ್ಲಿ. ಯಾಕಂತಂದ್ರೆ ಈಗ ಅಪಾರ್ಟ್ಮೆಂಟ್ಗಳಿರ್ತವೆ, ಯಾವ್ದೋ ರಾಜ್ಯದವ್ರು ಇರ್ತಾರೆ, ಅವ್ರು ಯಾಕೆ ಹೇಳ್ತಾರೆ? ಅವ್ರು ಸಿಗೋದು ಇಲ್ಲ. 1,60,60,000 ಜನ ಈ ಇದರಲ್ಲಿ ಸರ್ವೆನಲ್ಲಿ ಇನ್ವಾಲ್ವ್ ಆಗಿದ್ರು. 1,33,000 ಜನ ಟೀಚರ್ಗಳಾಗಿದ್ರು. ಯಾವ ಜಾತಿ ಟೀಚರ್ಗಳಿರೋದು? ಟೀಚರ್ಗಳಲ್ಲಿ ಎಷ್ಟು ಜಾಸ್ತಿ ಯಾರಪ್ಪ ಇರೋದು? ಹೆಚ್ಚಾಗಿರೋದು ಯಾರ್ರೀ? ಜನರಲ್ ಕ್ಯಾಟಗರಿ ಅವರಲ್ವಾ? ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ? ಸರ್ವೆ ಆಗಿಲ್ಲ, ಸರಿಯಾಗಿ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ. ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು? ಏನ್ರಿ ಹಾಗಂದ್ರೆ ವೈಜ್ಞಾನಿಕ ಅಂದ್ರೆ? ನಾನು ಹಿಂದುಳಿದ ಜಾತಿಯಿಂದ ಬಂದವನು. ಸರ್ವೆ ಅಂದ್ರೆ ಏನು ಅಂತ ಈಗ 2011ರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು. ಅದು ಜಾತಿ ಗಣತಿ ಅಲ್ಲ, ಅದು ಗಣತಿ ಸರ್ವೆ ಆಗಿತ್ತು, ಜನಗಣತಿ ಆಗಿತ್ತು ಅಲ್ವಾ? ಅದು 100ಕ್ಕೆ 100 ಆಗ್ಬಿಟ್ಟಿದ್ಯಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.